ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಅವುಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಮೊದಲನೇದಾಗಿ ಈಗ 3 ಬಾರಿ ಬೋರ್ಡ್ ಎಕ್ಸಾಮನ್ನು ನಡೆಸ್ತಾರೆ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನು ಕೂಡ 3 ಬಾರಿ ನಡೆಸ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾರ್ಕ್ಸನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ವಿದ್ಯಾರ್ಥಿಗಳು ಕೇಳಿದರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ ಈ ವರ್ಷದಿಂದ 3 ಬಾರಿ ಬೋರ್ಡ್ ಎಕ್ಸಾಮನ್ನು ನಡೆಸ್ತಾರೆ. ಆದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಅಂದರೆ 3 ಬಾರಿ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಥಿಯರಿ ಮಾರ್ಕ್ಸ್ ಏನಿರುತ್ತೆ, ಈಗ 70 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು. ಸೊ ಆ ಥಿಯರಿ ಮಾರ್ಕ್ಸ್ ಏನಿದೆ ಅದನ್ನು ವಿದ್ಯಾರ್ಥಿಗಳು ಇಂಪ್ರೂವ್ ಮಾಡ್ಕೊಳ್ಬಹುದು 3 ಬಾರಿ ಬರೆದು. ಆದರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರಲ್ಲ. ಯಾಕಂತ ಹೇಳಿದ್ರೆ ಈ ಮೊದಲನೇ ಬಾರಿ ಇರುವ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ನಿಮಗೆ ಆಲ್ರೆಡಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ, ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಅದರ ಮಾರ್ಕ್ಸೇ 3 ಬಾರಿಯ ಥಿಯರಿ ಎಕ್ಸಾಮ್ಗೆ ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡು ಸೇರಿಸಿ ಮಾರ್ಕ್ಸನ್ನು ಕೊಡ್ತಾರೆ, ಅಥವಾ ರಿಸಲ್ಟನ್ನು ಕೊಡ್ತಾರೆ. ಆ ರಿಸಲ್ಟನ್ನು ಕೊಡೋದಕ್ಕೆ ಈ ಮೊದಲನೇ ಬಾರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆದಿದೆ ಅದರ ಮಾರ್ಕ್ಸನ್ನೇ ಪ್ರಾಕ್ಟಿಕಲ್ ಮಾರ್ಕ್ಸ್ ಆಗಿ 3 ಪರೀಕ್ಷೆಯ ಥಿಯರಿ ಎಕ್ಸಾಮ್ಗೆ ಆ್ಯಡ್ ಮಾಡಲಾಗುತ್ತೆ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರಲ್ಲ. ಬಟ್ ಥಿಯರಿ ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೋದು. ಈಗ ಆ 3 ಬಾರಿ ಬೋರ್ಡ್ ಎಕ್ಸಾಮ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಚೆಕ್ ಮಾಡ್ಬೋದು. ವಿಡಿಯೋದ ಲಿಂಕ್ ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸರಿ, ಈಗ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಾನು ಫೇಲ್ ಆಗಿದ್ದೀನಿ, ನನಗೆ ಪಾಸ್ ಆಗೋದಕ್ಕೆ ಯಾವುದಾದ್ರೂ ಅವಕಾಶ ಇದೆಯಾ ಅಂತ ಕೇಳಿದರು. ಈಗ ವಿಷಯವನ್ನು ಹೇಳೋದಾದರೆ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ವಿದ್ಯಾರ್ಥಿಗಳನ್ನ ಫೇಲ್ ಮಾಡಲ್ಲ. ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಮಾಡಲ್ಲ ಅಂತ ಹೇಳಿದ್ರೆ ಫೇಲ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಯಾಕಂತ ಹೇಳಿದ್ರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 0 ತೆಗೆದುಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅದು ಪಾಸಿಬಲ್ ಇಲ್ಲ 0. ಯಾಕಂತ ಹೇಳಿದ್ರೆ ನೀವು ಪ್ರಾಕ್ಟಿಕಲ್ ರೆಕಾರ್ಡನ್ನು ತೆಗೆದುಕೊಂಡು ಹೋದರೂ ಕೂಡ 6 ಮಾರ್ಕ್ಸ್ ಸಿಕ್ಕಿರುತ್ತೆ. ನಾವೀಗ ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 0 ಬಿದ್ದಿದೆ ಅಂತ ಅಂದ್ಕೊಳ್ಳೋಣ. ಆದರೂ ಕೂಡ ಅವ್ರನ್ನ ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ ಗೊತ್ತಾ? ಈಗ ಥಿಯರಿ ಎಕ್ಸಾಮ್ ಏನಾಗುತ್ತೆ, ಆ ಥಿಯರಿ ಎಕ್ಸಾಮಲ್ಲಿ 70 ಮಾರ್ಕ್ಸ್ಗೆ 35 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರನ್ನು ಮಾಡಿದರೆ ಈಗ ಪ್ರಾಕ್ಟಿಕಲಲ್ಲಿ 0 ತೆಗೆದುಕೊಂಡ ವಿದ್ಯಾರ್ಥಿ ಕೂಡ ಪಾಸ್ ಆಗಿರ್ತಾರೆ. ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಅನ್ನುವಂತಹ ಕಾನ್ಸೆಪ್ಟ್ ಇರಲ್ಲ. ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ರೆ ಥಿಯರಿ ಎಕ್ಸಾಮ್ ಏನಿದೆ 70 ಮಾರ್ಕ್ಸ್ನ ಎಕ್ಸಾಮ್ ಅದರಲ್ಲಿ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಂಡು ಪಾಸ್ ಆಗಬಹುದು. ನಂತರ ಹೀಗೆ ಇನ್ಫಾರ್ಮೇಷನ್ಗೋಸ್ಕರ ಹೇಳಿರ್ತೀನಿ. ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಹಾಗೆ ಬಯಾಲಜಿ, ಹಾಗೆ ಕಂಪ್ಯೂಟರ್ ಸೈನ್ಸ್, ಈ ಎಲ್ಲ ವಿಷಯಗಳ 70 ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಆಗಿರುತ್ತೆ. ಈಗ ಆ 70ಗೆ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಅಂದರೆ ಥಿಯರಿಯಲ್ಲಿ 21ಗಿಂತ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡ್ರೆ ಆ ವಿದ್ಯಾರ್ಥಿನ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಈಗ ಈ ಪ್ರಾಕ್ಟಿಕಲ್ ಎಕ್ಸಾಮ್ ನಂತರ ಥಿಯರಿ ಎರಡೂ ಸೇರಿಸಿ 35+ ಕೂಡ ಸ್ಕೋರ್ ಮಾಡಬೇಕು. ಅದಕ್ಕೋಸ್ಕರ ಅಕಸ್ಮಾತಾಗಿ ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸನ್ನು ತೆಗೆದುಕೊಂಡಿದ್ದರೆ ಥಿಯರಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿ, ಅಂದರೆ 35+ ಸ್ಕೋರ್ ಮಾಡಿ ಆರಾಮಾಗಿ 50+ ಸ್ಕೋರ್ ಮಾಡ್ತೀರಾ. ಸರಿ, ಅಷ್ಟನ್ನು ಸ್ಕೋರ್ ಮಾಡಿ ಪಾಸ್ ಆಗ್ತೀರಾ. ಸರಿ, ಈಗ ಮುಂದಿನ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಈ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 30 ಔಟ್ ಆಫ್ 30 ಮಾರ್ಕ್ಸನ್ನು ಕೊಡ್ತಾರಾ ಅಥವಾ ಕೊಡಲ್ವಾ? ಈ ರೀತಿ ಪ್ರಶ್ನೆಯನ್ನು ಕೇಳಿದ್ರು. ಇದಕ್ಕೆ ಉತ್ತರವನ್ನು ನೀಡೋದಾದರೆ, ನೀವೀಗ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ನಿಮಗೆ ಸಿಕ್ಕಿರುವಂತಹ ಎಕ್ಸ್ಪೆರಿಮೆಂಟನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಏನು ಮಿಸ್ಟೇಕ್ ಮಾಡಿಲ್ಲ, ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಹಾಗೆ ಕ್ಯಾಲ್ಕುಲೇಷನ್ ಇದ್ದರೆ ಅದನ್ನು ಕರೆಕ್ಟಾಗಿ ಮಾಡಿದ್ದೀರಾ, ಡ್ರಾ ಮಾಡಿದ್ರೆ ಆ ಡ್ರಾ ಮಾಡಿರೋದನ್ನು ಕರೆಕ್ಟಾಗಿ ಮಾಡಿದ್ದೀರಾ, ವೈವಾದಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ, ಈ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೆ 30 ಔಟ್ ಆಫ್ 30 ಮಾರ್ಕ್ಸ್ ಕೊಡ್ತಾರೆ. ಅಂದರೆ ನೀವು ಸರಿಯಾಗಿ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದ್ರೂ ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆ ರೀತಿ ಇರಲ್ಲ. ನೀವು ಚೆನ್ನಾಗಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದ್ದೀರಾ, ವೈವಾದಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ 30 ಔಟ್ ಆಫ್ 30 ಮಾರ್ಕ್ಸ್ ಸಿಗುತ್ತೆ. ಅಂದರೆ ನಾನು ಕೂಡ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಆ ಸಂದರ್ಭದಲ್ಲಿ, ಅಂದರೆ ಹಿಂದಿನ ವರ್ಷಗಳಲ್ಲಿ ಎಕ್ಸಾಮ್ನರ್ ಆಗಿ ಅಟೆಂಡ್ ಆದಾಗ ನಾನು ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ, ಪರ್ಫೆಕ್ಟಾಗಿ ಎಕ್ಸಾಮನ್ನು ಬರೆದೆ ಅಂತ ಹೇಳಿದ್ರೆ ಅವರಿಗೆ 30 ಔಟ್ ಆಫ್ 30 ಮಾರ್ಕ್ಸನ್ನು ಕೊಟ್ಟಿದ್ದೀನಿ. ಬಟ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಬಟ್ ನೀವು ಚೆನ್ನಾಗಿ ಬರೆದು ಅಂತ ಹೇಳಿದ್ರೆ ಮಾರ್ಕ್ಸ್ ಸಿಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ, ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ನ ಮಾರ್ಕ್ಸನ್ನು ಹೇಗೆ ಚೆಕ್ ಮಾಡೋದು ಅಂತ ಕೇಳ್ತಾ ಇದ್ರು. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಈಗಲೇ ಚೆಕ್ ಮಾಡೋದಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸನ್ನು ನಿಮ್ಮ ಫೈನಲ್ ರಿಸಲ್ಟ್ ಏನು ಬರುತ್ತೆ, ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ ಫೈನಲ್ ರಿಸಲ್ಟ್ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ಥಿಯರಿಗೆ ಇಂತಿಷ್ಟು ಮಾರ್ಕ್ಸ್, ಪ್ರಾಕ್ಟಿಕಲ್ಗೆ ಇಂತಿಷ್ಟು ಮಾರ್ಕ್ಸ್, ನಂತರ ಟೋಟಲ್ ಎಷ್ಟು ಬಂದಿದೆ ಅದನ್ನು ಕೊಟ್ಟಿರ್ತಾರೆ. ಈಗ ಎಕ್ಸಾಂಪಲ್ಗೆ ಈಗ ಫಿಸಿಕ್ಸ್ ಅದಕ್ಕೆ 70ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಪ್ರಾಕ್ಟಿಕಲ್ 30ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಎರಡೂ ಸೇರಿಸಿ ಇಂತಿಷ್ಟು ಮಾರ್ಕ್ಸ್ ಬಂದಿದೆ. ಅದನ್ನು ಈ ರಿಸಲ್ಟ್ ಶೀಟಲ್ಲಿ ಕೊಡ್ತಾರೆ. ಸೊ ನಿಮಗೆ ರಿಸಲ್ಟನ್ನು ಈಗಲೇ ನೋಡೋದಕ್ಕಾಗಲ್ಲ, ಮುಂದೆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ
ಆವಾಗ ಚೆಕ್ ಮಾಡ್ಬೋದು. ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಗಿ ಸುಮಾರು ಒಂದು 30 ಡೇಸ್ನ ನಂತರ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಆವಾಗ ಚೆಕ್ ಮಾಡ್ಬೋದು. ನಂತರ ವೆಬ್ಸೈಟ್ ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೆ ಒಳ್ಳೆಯದು, ಅದಕ್ಕೋಸ್ಕರ ಈಗಲೇ ಹೇಳ್ತೀನಿ, kerresults.nic.in ಈ ವೆಬ್ಸೈಟಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಮುಂದೆ ಅನೌನ್ಸ್ ಮಾಡಿದ ನಂತರ ಆದಷ್ಟು ಬೇಗ ಹೇಳ್ತೀನಿ, ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.